ನನ್ನ ಜೊತೆಗೆ ಅತಿಥಿಗಳಿದ್ದಾರೆ, ಚರ್ಚೆ ಮಾಡೋಣ. ಕಾಂಗ್ರೆಸ್ಸಿಂದ ನಾಗರಾಜ್ ಯಾದವ್ ಇದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಮಾಜಿ ಸಚಿವರಾದಂಥ MD ಲಕ್ಷ್ಮೀನಾರಾಯಣ ಅವರು ಇದ್ದಾರೆ, ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ನಾಯಕರು. JDSನಿಂದ ದೇವರಾಜ್ ಸರ್ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು. ನಮಸ್ತೆ ದೇವರಾಜ್ ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾಗರಾಜ್ ಯಾದವ್ ಅವರೇ, ಸಣ್ಣ ಒಂದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಆಗಿರುವಂಥದ್ದನ್ನು ರಾಷ್ಟ್ರ ಮಟ್ಟದಲ್ಲಿ ನ್ಯಾಷನಲ್ ಚಾನೆಲ್ಸ್ಗಳು ತೆಗೆದುಕೊಳ್ಳುವಂಥ ಪರಿಸ್ಥಿತಿಗೆ ತಂದಿಟ್ಕೊಂಡ್ಬಿಟ್ರ ಅಂತ. ಯಾರು? ಪಕ್ಷ, ನಿಮ್ಮ ಪಕ್ಷ? ನಮ್ಮ ಪಕ್ಷ ಅಲ್ವೇ ಅಲ್ಲ. ಅಲ್ಲ, ನಿಮ್ಮ ಶಾಸಕರ ಗಣಿಗ ರವಿ ಅವರ ಮೇಲೆ ಬರ್ತಾ ಇರುವಂತಹ ಆರೋಪದ. ನಿಮ್ಮ ಕ್ವಶನ್ ಬಹಳ ಸೂಕ್ತವಾಗಿದೆ, ಬಟ್ ಯಾರು ತಂದಿಟ್ಟು ಅಂತ ವಿಶ್ಲೇಷಣೆ ಆಗಬೇಕಾಗಿದೆ. ನಾವು ಅದು ಸಣ್ಣದು ದೊಡ್ಡದು ಪ್ರಶ್ನೆ ಅಲ್ಲ. ಎಲ್ಲ ಧರ್ಮಗಳನ್ನು, ವಿಶೇಷವಾಗಿ ಹಿಂದೂ ಧರ್ಮವನ್ನು ಕೂಡ ಅತ್ಯಂತ ಗೌರವ ಕೊಡ್ತಕ್ಕಂತಹ ಪಕ್ಷಕ್ಕೆ ಸೇರಿರ್ತಕ್ಕಂಥವ್ರನ್ನು ಸರ್ಕಾರ ನಡೆಸ್ತಾ ಅಂಥ ಒಂದು ಪಕ್ಷಕ್ಕೆ ಸೇರಿರ್ತಕ್ಕಂಥವ್ರು ಬಿಲೀವ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅಲ್ಲಿ ಪರ್ಮಿಷನ್ ಕೊಡ್ತಾರೆ, ಅವ್ರು ಅಪ್ಲೈ ಮಾಡ್ತಾರೆ. 29 ಅಪ್ಲೈ ಮಾಡ್ತಾರೆ, 17ನೇ ತಾರೀಕು ಮುಚ್ಚಳಕ್ಕೆ ಬರ್ಕೊಡ್ತಾರೆ. ಅಲ್ಲಿ ಭಾಳ ಕಂಡೀಷನಲ್ ಆಗಿ ಹೇಳ್ತಾರೆ, ಅಲ್ಲಿ ರಾಷ್ಟ್ರಧ್ವಜ ಮತ್ತು ನಮ್ಮ ನಾಡ ಧ್ವಜನ ಹಾಕೋದಾದರೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ವಿಚಾರ ಬರ್ಕೊಡ್ತಕ್ಕಂಥ ಮಾಡ್ತಾರೆ. ತದನಂತರ ಒಂದು ಧರ್ಮದ ಧ್ವಜವನ್ನು ಸರ್ಕಾರಿ ಹಾಕ್ಸ್ತಾರೆ. ವಿತೌಟ್ ಎನಿ ಪರ್ಮಿಷನ್ ಆದರೆ ಸರ್ಕಾರ ಕೈ ಕೊಟ್ಕೊಂಡು ಕೂಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕಂದರೆ ಒಂದು ರಾಜ್ಯ ಸರ್ಕಾರಕ್ಕೆ ತನ್ನದೇ ಅಂತ ಜವಾಬ್ದಾರಿ ಇರ್ತದೆ. ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥ ಆಶಯಗಳನ್ನು ಕೆಲಸ ಮಾಡಬೇಕಾಗಿರ್ತದೆ. ಯಾವುದೇ ರಾಜಕೀಯ ಪಕ್ಷದ ಅದು ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷದ ಕರ್ತವ್ಯವಾಗಿದೆ. ಕರ್ತವ್ಯವನ್ನು ನಿಭಾಯಿಸಲು ವಿಫಲರಾಗಿದೆ ಆದರೆ ನಾವು ಜವಾಬ್ದಾರರಾಗ್ತಾ ಇರ್ತೀವಿ. ಅದನ್ನು ನಾವು ತಡಿಲೇಬೇಕು ಅಂತದನ್ನ ತಡಿಬೇಕು ಅಂತ ಹೇಳೋದು ಕಾನ್ಸ್ಟಿಟ್ಯೂಷನಲ್ ನಾರ್ಮ್ಸ್ ಪ್ರಕಾರನೇ. ಯಾವುದೇ ಕಾರಣಕ್ಕೂ ಅದೇ ಒಂದು ಬಾವುಟನ ನೀವು ದೇವಸ್ಥಾನದಲ್ಲಿ ಆರಿಸಿದ್ರು ಇಲ್ಲ ನಿಮ್ಮನೆ ಮೇಲೆ ಆರಿಸ್ಕೊಂಡಿದ್ರು ನಾವು ಕೇಳೋದಿಲ್ಲ. ಖಾಸಗಿ ಜಾಗದಲ್ಲಿ ನೋಡಿ, ಸರ್ಕಾರಿ ಜಾಗದಲ್ಲಿ ಮಾಡಬೇಕಾದ್ರೆ ಅದನ್ನು ನಾವು ಕಾಪಾಡಬೇಕಾಗಿರ್ತಕ್ಕಂಥ ಕಾನೂನನ್ನ ಪರಿಪಾಲನೆ ಮಾಡಬೇಕಾಗಿರ್ತಂದು ಒಂದು ರಾಜ್ಯ ಸರ್ಕಾರ ಜವಾಬ್ದಾರಿ ನಡ್ಕೊಂಡಿರ್ತ ಕೆಲಸವನ್ನು ಮಾಡ್ತೀವಿ. ಅದನ್ನು ಅಲ್ಲಿಗೆ ತೀರ್ಮಾನ ಮಾಡಿಕೊಂಡು ಅಲ್ಲಿ ಬಂದು ನಮ್ಮ ಹತ್ರ ಮಾತಾಡಿ ಅಲ್ಲಿ ಸಾಲ್ವ್ ಮಾಡ್ಕೊಳ್ಳೋ ವಿಚಾರ ಬಿಟ್ಟು ಆ ಗ್ರಾಮ ಪಂಚಾಯತಿಗೆ ವಿಚಾರ ಬಿಟ್ಟು ಯಾರು ಭಾಷಣ ಮಾಡ್ತಾರೆ, ಅಲ್ಲಿ ಯಾವ ನಾಯಕರುಗಳಿಗೆ ಭಾಷಣ ಮಾಡ್ತಾರೆ, ಯಾವ ರೀತಿ ಪ್ರಚೋದನೆ ಭಾಷಣಗಳನ್ನು ಮಾಡ್ತಾರೆ, ಯಾರು ಬೆಂಕಿ ಹಚ್ಚಿದವ್ರು ಕೆಲಸ ಮಾಡ್ಲಿಕ್ಕೆ ಮಾತುಗಳು ಮಾತಾಡ್ತಾರೆ. ಇಷ್ಟು ದಿನ ಕರಾವಳಿಯಲ್ಲಿ ಬೆಂಕಿ ಹಚ್ಚಿ ಸಾಲದು ಅಂತೇಳಿ ಮಂಡ್ಯಕ್ಕೆ ಬಂದಿದ್ದೀರಾ. ಮಂಡ್ಯದ ಜನ ಗೊತ್ತಿದೆ, ಅದು ಯಾವತ್ತೂ ಕೂಡ ಜಾತಿ ರಾಜಕಾರಣ ಆಗಲಿ ಧರ್ಮದ ರಾಜಕಾರಣಕ್ಕೆ ಎಂದೂ ಕೂಡ ಬೆಲೆ ಕೊಟ್ಟದಲ್ಲ ಅನ್ನೋದನ್ನ ಮರಿಬಾರ್ದು ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಅಲ್ಲಿ ಒಂದು ಸಮಾಜವಾದ ತತ್ವಕ್ಕೆ ಬೆಲೆ ಕೊಡ್ತಕ್ಕಂಥ ಮಹಾನ್ ಜನರು ಇರ್ತಕ್ಕಂಥ ಕರಾವಳಿಯಲ್ಲೂ ಮಹಾನ್ ಜನರಿದ್ದಾರೆ. ಅವರ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿ ಸಫಲರಾಗಿರ್ಬೋದು. ಅದನ್ನೇ ನೀವು ಇಲ್ಲಿ ಪ್ರಯತ್ನ ಮಾಡಲಿಕ್ಕೆ ಹೋಗ್ಬೇಡಿ. ಆ ಪ್ರಯತ್ನಕ್ಕೆ ಸೇರಿಕೊಳ್ತಾ ಇರ್ತಕ್ಕಂಥ ಸೂಡೋ ಸೆಕ್ಯುಲರ್ ಆಗಿರ್ತಕ್ಕಂಥ JDSನ ಮಾಜಿ ಮುಖ್ಯಮಂತ್ರಿಗಳು ಬೆಂಕಿ ಹಚ್ಚು ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರಲ್ಲ, ಅದನ್ನು ಖಂಡಿಸ್ತಕ್ಕಂಥ ನಮ್ಮ ತಪ್ಪೇನು ನಾವು ಮೈ ಮೇಲೆ ಹೇಳ್ಕೊಂಡಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಮೈ ಮೇಲೆ ಹೇಳ್ಕೊಂಡಿಲ್ಲ. ಓಕೆ, MD ಲಕ್ಷ್ಮೀನಾರಾಯಣ ಅವರೇ, ಇದು ಉದ್ದೇಶಪೂರ್ವಕವಾಗಿ ನೀವು ಲಾಭಕ್ಕೋಸ್ಕರ ಬಳಕೆ ಮಾಡ್ಕೊಂಡಿದ್ದೀರಾ ಅನ್ನೋದೇ ಅವರ ಆರೋಪ. ನೇರವಾಗಿ ಸನಾತನ ಕಾಲದ ಧರ್ಮ, ಪರಂಪರೆ, ಇತಿಹಾಸ ಅದರೊಳಗಡೆ ಇರ್ತಕ್ಕಂಥ ಈ ನಮ್ಮ ರಾಜ್ಯದಲ್ಲಿ ನಾಗರಾಜ್ ಯಾದವ್ ಹೇಳಿಕೆ ನಾನು ಸ್ವಾಗತ ಮಾಡ್ತೀನಿ. ಹಿಂದೂ ಧರ್ಮಕ್ಕೆ ನಾವು ಅಪಚಾರ ಮಾಡಿಲ್ಲ, ಭಾಳ ಚೆನ್ನಾಗಿ ಹೇಳಿದ್ರು. ಖಂಡಿತವಾಗಿ ಕೂಡ ನಾನು ಒಪ್ಕೋಬೇಕಾದ ಮಾತದನ್ನು. ಹಿಂದೂ ಧರ್ಮಕ್ಕೆ ಅಪಚಾರ ಮಾಡಿಲ್ಲ ಅಂತಕ್ಕಂಥ ಮಾತನ್ನೇ ಹೇಳೋವಂಥ ಮೂಲಕ ಕೊನೆಯಲ್ಲೂ ಮಾತನ್ನ ಹೇಳಿದ್ರು. ಮೊನ್ನೆ ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆಗೆ ಬೆಂಕಿ ಹಚ್ಚಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಮಾತನ್ನು ನೋಡಿದ್ರು. ಈ ಶಬ್ದವನ್ನು ನಾವು ಮಾತಾಡ್ಲಿಕ್ಕೆ ಹೋಗಲ್ಲ. ಇದು ಬೆಂಕಿ ಹಚ್ಚುವಂಥ ಕೆಲಸ ಅಲ್ಲ. ಯಾಕೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಹಿಂದಿಂದಲೂ ಕೂಡ ನಡ್ಕೊಂಬಂದಿರ್ತಕ್ಕಂಥ ದೃಷ್ಟಿನಲ್ಲಿ ಭರಧ್ವಜವನ್ನು ಕೇವಲ ಕೆರಗೋಡು ಗ್ರಾಮ ಪಂಚಾಯಿತಿ ಅಲ್ಲ, ಇಡೀ ರಾಜ್ಯದ ಎಲ್ಲ ಕಡೆಯ ಹಳ್ಳಿಗಳಲ್ಲೂ ಕೂಡ ಭರಧ್ವಜವನ್ನು ಹನುಮನ ದೇವಸ್ಥಾನದ ಮುಂದೆ, ರಾಮನ ದೇವಸ್ಥಾನದ ಮುಂದೆ ಆರಿಸ್ತಕ್ಕಂಥದ್ದು ನಮ್ಮ ಪ್ರತೀತಿ, ಹಳ್ಳಿಯವರ ಪ್ರತೀತಿ. ಇದು ರಾಜಕೀಯ ವ್ಯವಸ್ಥೆ ಅಲ್ವೇ ಅಲ್ಲ, ಖಂಡಿತವಾಗಿ ಕೂಡ ರಾಜಕೀಯ ವ್ಯವಸ್ಥೆ. ಮಾಹಿತಿ ಕೇಳ್ತೀನಿ, ದೇವಸ್ಥಾನ ಮುಂದೆ ಹಾಕಿದ್ರಾ? ಅಲ್ಲ, ನಾನು ಹೇಳ್ತೀನಿ ಅದನ್ನ ಮಾಹಿತಿ ಕೇಳ್ತೀನಿ. ಕರೆಕ್ಟ್, ನಾನು ಅದನ್ನೇ ಮಾತಾಡೋದು. ಅಭಿಪ್ರಾಯ ಕೊಡಕ್ ಬಿಡಿ ಸರ್. ಇಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ ಧ್ವಜಸ್ತಂಭಕ್ಕೆ ಅಡಿಗಲ್ ಹಾಕಿದ್ರು. ನಾನು ಯಾಕೆ ಹೇಳ್ತೀನಿ ಅಂತಂದರೆ 30 ವರ್ಷಗಳ ಹಿಂದೆ ಅದು ದಾಖಲೆ ಇದೆ. ದಾಖಲೆ ಕೊಡೋಕೆ ನಾವು ರೆಡಿ ಇದ್ದೀವಿ, ಅದು ಬೇರೆ ಪ್ರಶ್ನೆ. ಬರೀ ದಾಖಲೆ ಇನ್ನೊಂದು ಮಾತಿನ ಪ್ರಶ್ನೆ ಮಾತನಾಡಲಿಕ್ಕಲ್ಲ ಇರ್ತಕ್ಕಂಥದ್ದು. ನನ್ನ ದೃಷ್ಟಿನಲ್ಲಿ ಇದು ರಾಜಕೀಯ ವ್ಯವಸ್ಥೆ ಅಲ್ಲ, ಬೆಂಕಿ ಹಚ್ಚತಕ್ಕಂಥ ವ್ಯವಸ್ಥೆ ಅಲ್ಲ. ಮಂಗಳೂರಿನಲ್ಲಿ ಬೆಂಕಿ ಹಚ್ಚಿದ್ರು, ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚಕ್ಕೆ ಬಂದಿದ್ದಾರೆ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಇದನ್ನು ಕಾನೂನು ಸುವ್ಯವಸ್ಥೆನ ಹಾಳು ಮಾಡಕ್ಕೆ ನೋಡ್ತಾ ಇದ್ದೀರಾ, ಅದರದ್ದೇ ಪ್ರಯತ್ನ ಇದೆಯಲ್ಲ. ಈಗ ಸರ್ಕಾರ ನಡೆಸ್ತಕ್ಕಂಥ ವ್ಯವಸ್ಥೆ ಒಳಗಡೆ
ಯಾವ ರೀತಿ ಹೋಗಬೇಕು ಅಂತಕ್ಕಂಥದ್ದನ್ನು ಅವ್ರು ಮನವರಿಕೆ ಮಾಡ್ಕೋಬೇಕಾಗತ್ತೆ. ಅವ್ರ ನಾಯಕರು ಯಾರು ಹೋಗಲೇ ಇಲ್ವ ಅಲ್ಲಿ? ಇವತ್ತು ಅದೇ ಸರ್ಕಾರದ ಮಾನ್ಯ ಮಂತ್ರಿಗಳ ಕಾರಣ ಯಾಕೆ ತಡೆಯೋಕ್ಕೆ ಹೋದ್ರು ಜನ? ನಾವು ಹೇಳ್ಕೊಟ್ಟಿದ್ದೀವ? ಖಂಡಿತ ಹೇಳ್ಕೊಟ್ಟಿಲ್ವಲ್ಲ. ಅವ್ರದ್ದೇ ಜನ ಮಂಡ್ಯ ಜಿಲ್ಲೆಯ ಯುವಕರನ್ನ ಹಾಳು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಮಾತನ್ನು ನಾನು ಕೇಳಿಸ್ಕೊಂಡೆ, ಮಾಧ್ಯಮದಲ್ಲಿ ಹೇಳಿದ್ರು. ಅದೇ ಮಂಡ್ಯ ಜಿಲ್ಲೆಯ ಯುವಜನತೆಯನ್ನು ಪ್ರೇರಣೆ ಮಾಡಿರ್ತಕ್ಕಂಥ ವ್ಯವಸ್ಥೆ ಯಾವುದೇ ರಾಜಕಾರಣದ ವ್ಯವಸ್ಥೆ ಅಲ್ಲ. ಅದು ಶ್ರೀರಾಮಚಂದ್ರನ ಭರಧ್ವಜವನ್ನು ಆರಿಸ್ತಕ್ಕಂಥ ವ್ಯವಸ್ಥೆ ಒಳಗಡೆ ಅವ್ರಿಗೆ ಪ್ರೇರಣೆ ಆಗಿರ್ತಕ್ಕಂಥದ್ದೇ ಹೊರತು ಇದು ರಾಜಕೀಯ ಪ್ರೇರಿತ ಅಲ್ಲ ಅಂತಕ್ಕಂಥದ್ದು ನನ್ನ ವಾದ. ರಾಜಕೀಯ ಪ್ರೇರಿತ ಅಲ್ಲ. ದೇವರಾಜ್ ಸರ್, ನೀವು ಹತ್ತಿರದಿಂದ ಬಲ್ಲವರು ಮಂಡ್ಯವನ್ನ. ಅದೇ ಗೊತ್ತು ನನಗೆ, ಅದಕ್ಕೆ ಹತ್ತಿರದಿಂದ ಬಲ್ಲವರು. ಆಕ್ಚುಲಿ ಆಗಿದ್ದು ಈ ಬೆಳವಣಿಗೆ ನವೆಂಬರ್ 27ರಂದು ಇದರ ಮನವಿಯನ್ನ ಸಲ್ಲಿಕೆ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಧ್ವಜಸ್ತಂಭವನ್ನ 29ನೇ ತಾರೀಕು, ಅದು ಡಿಸೆಂಬರ್ ಸರ್, ಅದಾದ ಮುಂದಿನ ಭಾಗ ಅದು. ಅದಕ್ಕಿಂತ ಮುಂಚೆ ನವೆಂಬರ್ ತಿಂಗಳಲ್ಲೇನೆ ಇದು ಧ್ವಜಸ್ತಂಭವನ್ನ ನಾವು ಹಾಕಬೇಕು ಅಂತ ಕೇಳ್ತಾರೆ. ಅವಾಗ ಬಾವುಟದ ಬಗ್ಗೆ ಬಂದಿರಲ್ಲ, ಬಟ್ ಧ್ವಜಸ್ತಂಭ ಹಾಕೊಳ್ತಾರೆ, ಅರ್ಜುನ ಸ್ತಂಭ ಹಾಕಕ್ ಕೇಳ್ತಾರೆ. ಹಳೆ ಸ್ತಂಭ ಇದ್ದೇ ಇದೆ ಅಲ್ಲಿ, ಹೊಸ ಸ್ತಂಭ ಹಾಕಬೇಕು ಅಂತ ಕೇಳಿರ್ತಾರೆ, ಅದಕ್ಕೆ ಕೊಡ್ತಾರೆ, ಅದೆಲ್ಲವೂ ಕೂಡ ಸ್ತಂಭ ಆಗುತ್ತೆ. ಬಟ್ ಬಾವುಟವನ್ನು ಹಾರಿಸಕ್ಕೂ ಮೊದಲನೇದಾಗಿ ಪರವಾನಗಿಯನ್ನ ಗ್ರಾಮ ಪಂಚಾಯತಿ ಕೊಟ್ಟಿರುತ್ತೆ. ಗ್ರಾಮ ಪಂಚಾಯತಿಯಲ್ಲಿರುವಂಥ ವಿಚಾರ ಈ ಪ್ರಮಾಣದಲ್ಲಿ ದೊಡ್ಡದಾಗಿ ಇಡೀ ದೇಶಾದ್ಯಂತ ಇದು ಸುದ್ದಿ ಆಗೋ ಮಟ್ಟಕ್ಕೆ ಹೋಗ್ತಾ ಇರೋದಕ್ಕೆ ಕಾರಣ ಏನು ದೇವರಾಜ್ ಸರ್? ಸರ್, ಇಟ್ ಈಸ್ ಮೋಸ್ಟ್ ಅನ್ಫಾರ್ಚುನೇಟ್. ಯಾಕೆಂದರೆ ನೀವು ಈಗಾಗಲೇ ಹೇಳಿದಾಗೆ ಗ್ರಾಮ ಮಟ್ಟದಲ್ಲಿ ಇದು ತೀರ್ಮಾನ ಆಗಬೇಕಾಗಿತ್ತು. ನಮ್ಮ ಪಕ್ಷದ ಒಂದು ನಿರ್ಧಾರವೇ ಇಷ್ಟು. ಈ ವಿಷಯದಲ್ಲಿ ಏನು ಗ್ರಾಮ ಮಟ್ಟದಲ್ಲೇ ಅಲ್ಲಿರ್ತಕ್ಕಂಥ ಸ್ಥಳೀಕರನ್ನು ಕರೆದು ಚರ್ಚೆ ಮಾಡಿ ಸತ್ಯವನ್ನು ಅರ್ಥ ಮಾಡಿಕೊಂಡು ಸರ್ಕಾರ ಜಿಲ್ಲಾಡಳಿತ ಹೆಜ್ಜೆ ಇಟ್ಟಿದ್ರೆ ಬಹುಶಃ ಇವತ್ತಿನ ದಿವಸ ಲಾಠಿ ಚಾರ್ಜ್ ಇರ್ಬೋದು, ಅಥವಾ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಪ್ರತಿಭಟನೆ ಇರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ವಿಷಯ ಆಗುವಂಥ ಪ್ರಶ್ನೆ ಬರ್ತಿರಲಿಲ್ಲ. ಮುತ್ಸದ್ದಿತನ ಅಂತ ನಾವು ಕರಿತೀವಿ. ಜಿಲ್ಲಾ ಆಡಳಿತಕ್ಕೆ ಮುತ್ಸದ್ದಿತನ ಇಲ್ಲದೆ ಇರತಕ್ಕಂಥದ್ದು, ಅದರ ಕೊರತೆ ಇಲ್ಲಿ ಹೆಜ್ಜೆಗೂ ಎದ್ದು ಕಾಣ್ತಿದೆ. ತಾವೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶದ ಪ್ರಕಾರ ಅಥವಾ ಈಗಾಗಲೇ ನಮ್ಮಲ್ಲಿ ಇರತಕ್ಕಂಥ ದಾಖಲೆಗಳ ಪ್ರಕಾರ ನವೆಂಬರ್ 27ರಲ್ಲಿ 2 ಸಂಘಟನೆಗಳು ಅವತ್ತು ಅರ್ಜಿಯನ್ನು ಹಾಕ್ತಾರೆ. ಒಂದು ಯೋಗೇಶ್ವರವರು ಹಾಕ್ತಾರೆ, ಮತ್ತೊಬ್ಬರು ಒಂದು ಗೌರಿಶಂಕರ ಪ್ರತಿಷ್ಠಾನದವರು ಹಾಕ್ತಾರೆ. ಹಾಕಿದ ನಂತರ ಡಿಸೆಂಬರ್ 29ನೇ ತಾರೀಕು ಅದಕ್ಕೆ ಅನುಮತಿನೂ ಸಹ ಕೊಟ್ಬಿಡ್ತಾರೆ. ಅನುಮತಿಯಲ್ಲಿ ಎಲ್ಲೂ ಸಹ ನಿಬಂಧನೆಗಳಿಲ್ಲ, ಸ್ಪಷ್ಟವಾಗಿದೆ. ಅರ್ಜುನ ಧ್ವಜವನ್ನು ನಾವು ಮಾಡ್ತೀವಿ. ಯಾವ ಜಾಗದಲ್ಲಿ ಮಾಡ್ತೀವಿ? ಹಿಂದೆ ಇದ್ದಂಥ ದೀವಟಿಕೆಯ ಸ್ತಂಭದಲ್ಲಿ. ಆ ಸ್ತಂಭವನ್ನು ಮಾಡಿದಂಥವರು ಸನ್ಮಾನ್ಯ ಸಿದ್ದರಾಮಣ್ಣವರು ಉದ್ಘಾಟನೆ ಮಾಡಿದಂಥವ್ರು 30 ವರ್ಷದ ಹಿಂದೆಗಡೆ. ಅದನ್ನು ಬದಲಾಯಿಸಬೇಕಾಗಿತ್ತು, ಯಾಕಂದರೆ ಬಿದ್ದೋಗೋ ಸ್ಥಿತಿಲಿತ್ತು. ಅದನ್ನು ಬದಲಾಯಿಸಿ ಅರ್ಜುನ ಸ್ತಂಭವನ್ನು ಮಾಡ್ತೀವಿ. ಅರ್ಜುನ ಸ್ತಂಭ ಅಂದರೆ ಏನು? ಹನುಮತ್ ಧ್ವಜ. ಅದು ಮಹಾಭಾರತದಲ್ಲಿ ಅರ್ಜುನ ಸ್ತಂಭ ಎಲ್ಲಿರುತ್ತೆ? ಅವನ ಒಂದು ರಥದ ಮೇಲ್ಗಡೆ ಇರ್ತಕ್ಕಂಥದ್ದು. ಅದು ಎಲ್ಲ ಸಾಮಾನ್ಯ ಜನರಿಗೆ ಅರ್ಥವಾಗ್ತಕ್ಕಂಥದ್ದು. ಅದು ಸಂಪೂರ್ಣವಾಗಿ ಪಂಚಾಯಿತಿ ಅದಕ್ಕೆ ಅನುಮತಿಯನ್ನು ಕೊಟ್ಟಾಗೋಗಿದೆ. ಕೊಟ್ಟಾದಮೇಲೆ ಏನಾಯಿತು? 20ನೇ ತಾರೀಕು ಅಂದರೆ ಈ ಜನವರಿ 20ನೇ ತಾರೀಕು ಅಲ್ಲಿರ್ತಕ್ಕಂಥ ಎಲ್ಲ ಜನರು ಸೇರಿ ಅಲ್ಲಿ ಫ್ಲಾಗ್ ಹಾಯಿಸ್ಟನ್ನು ಹನುಮತ್ ಧ್ವಜವನ್ನು ಮಾಡಿದ್ದಾರೆ. ಆಗೋಗಿದೆ ಸರ್, ಅದು ಆಗೋಗಿದೆ. ಆಗೋದ್ಮೇಲೆ ಏನಾಯಿತು? ಅದೇ ಜನ ಬಹಳಷ್ಟು, ನಾನು ಆ ಊರಿನ ಜನಕ್ಕೆ, ಕೆರಗೋಡು ಜನಕ್ಕೆ ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ಯಾಕೆ ಅಂತಂದರೆ ಎಷ್ಟು ಮುತ್ಸದ್ದಿತನ ಇದೆ ಲೆಕ್ಕ ಹಾಕೊಳ್ಳಿ. ಗ್ರಾಮ ಪಂಚಾಯತಿ ಜನ ಮಠದಲ್ಲಿರ್ತಕ್ಕಂಥವ್ರು 26ನೇ ತಾರೀಕು ರಾಷ್ಟ್ರಧ್ವಜವನ್ನು ಹನುಮತ್ ಧ್ವಜವನ್ನು ಇಳಿಸ್ಬಿಟ್ಟು ರಾಷ್ಟ್ರಧ್ವಜವನ್ನು ಆರಿಸಿಯಾರಲ್ಲಿ. ನಾನು ಅವ್ರ ಭಾವನೆಗೆ ನಾನು ಗೌರವ ಕೊಡಬೇಕೋ ಬೇಡವಾ? ಇವತ್ತು ಆ ಭಾವನೆಗಳನ್ನು ಇವತ್ತು ನಾನು ಎತ್ತಿಡಿದು ಅವ್ರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಬೇಕಾಗುತ್ತೆ ಬೇಡವಾ? ಯಾರ ಜವಾಬ್ದಾರಿ ಅದು? ನಮ್ಮ ಜವಾಬ್ದಾರಿ ಅಲ್ವಾ? ರಾಜಕೀಯ ಪಕ್ಷಗಳ ಜವಾಬ್ದಾರಿ ಅಲ್ವಾ? ಏನು ಹನುಮತ್ ಧ್ವಜಕ್ಕೋಸ್ಕರ ನೀವು ಸ್ತಂಭಕ್ಕೋಸ್ಕರ ನೀವು ಅನುಮತಿಯನ್ನು ಪಡೆದಿದ್ರೂ ಸಹ, ಹನುಮತ್ ಧ್ವಜವನ್ನು ನೀವು ಆರಿಸಿದ್ರೂ ಸಹ 26ನೇ ತಾರೀಕು ರಾಷ್ಟ್ರೀಯ ಹಬ್ಬ. ಇದು ರಾಷ್ಟ್ರೀಯ ಹಬ್ಬದಲ್ಲಿ ರಾಷ್ಟ್ರ ಧ್ವಜವನ್ನು ಆರಿಸಬೇಕು ಅಂತಕ್ಕಂಥ ಪ್ರಜ್ಞೆ ಇದೆಯಲ್ಲ, ಅವ್ರಿಗಿರ್ತಕ್ಕಂಥ ಪ್ರಜ್ಞೆ ಇವತ್ತಿನ ದಿವಸ ರಾಜಕೀಯ ಪಕ್ಷಗಳಿಗೆ ಯಾಕಿಲ್ಲ? ಇದು ಕೇಳ್ತಕ್ಕಂಥ ಪ್ರಶ್ನೆ ಸರ್. ಇವತ್ತು ಅವ್ರಿಗಿರ್ತಕ್ಕಂಥ ಒಂದು ಪ್ರಜ್ಞೆ, ಒಂದು ಮುತ್ಸದ್ದಿತನ, ಒಂದು ದೂರದೃಷ್ಟಿ ಯಾಕಿಲ್ಲ? ಅದನ್ನು ನಾವು ಗೌರವಿಸಬೇಕೋ ಬೇಡ ಇವತ್ತು? ಅದಾದಮೇಲೆ ಅದನ್ನು ಇಳಿಸಿ ಮತ್ತೆ ಮಾಡಿದ್ರೆ 27ನೇ ತಾರೀಕು ಬೆಳಗಿನ ಜಾವ 3 ಗಂಟೆಗೆ ಹೋಗಿ ಇಳಿಸುವಂಥ ಅವಶ್ಯಕತೆ ಜಿಲ್ಲಾಡಳಿತಕ್ಕೆ ಏನಿತ್ತು? ಅಂದರೆ ಅವರು 26ನೇ ತಾರೀಕು ಅಲ್ಲಿರ್ತಕ್ಕಂಥ ಶಾಸಕರನ್ನು ಕರೆದು ಇದನ್ನು ಇನಾಗ್ರೇಷನ್ ಮಾಡ್ತಿಲ್ಲ ಅಂತಕ್ಕಂತಹ ಒಂದು ವೈಯಕ್ತಿಕ ಪ್ರತಿಷ್ಠೆಗೆ ಇವತ್ತಿನ ದಿವಸ ಆ ಗ್ರಾಮ ನಲುಗ್ತಾ ಇದೆ, ಜಿಲ್ಲೆ ನಲುಗ್ತಾ ಇದೆ, ರಾಜ್ಯ ನಲುಗ್ತಾ ಇದೆ. ರಾಷ್ಟ್ರ ವ್ಯಾಪಾರದಲ್ಲಿ ಕೆಟ್ಟ ಸುದ್ದಿ ಕೂಡ ಶುರುವಾಗಿ ಶಾಸಕರಿಂದ ಮಾನ್ಯ ಶಾಸಕರ ಇದಕ್ಕೆ ಮೂಲ ಹೊಣೆ ಅವರ ಒಂದು ಹೇಳೋದಲ್ಲ ಸರ್, ಅವರ ಒಂದು ನಡವಳಿಕೆ ಇದೆಯಲ್ಲ, ಬೇಜವಾಬ್ದಾರಿ ನಡವಳಿಕೆಗೆ ಇವತ್ತು ಸಾಕ್ಷಿ ಆಯಿತು ಇವತ್ತು ನಮ್ಮ ರಾಜ್ಯ. ನಾಗರಾಜ್ ಮಾನ್ಯ ದೇವರಾಜರು ಹೇಳ್ತಾ ಇದ್ರು ಅನುಮತಿ ಪಡ್ಕೊಂಡು ಹಾಕಿದ್ರು ಅಂತ. ಅನುಮತಿ ಎಲ್ಲ ಕೊಟ್ಟಿರ್ತಕ್ಕಂಥ ಷರತ್ತುಗಳು ಏನಂತೇಳಿ ಅವ್ರು ತಿಳ್ಕೋಬೇಕಾಗ್ತದೆ. ಅಲ್ಲಿ ರಾಷ್ಟ್ರ ನೋಡಿ ಸ್ಪಷ್ಟವಾಗಿ ಹೇಳ್ತಾರೆ, ಕರೆಗೋಡು ಗ್ರಾಮದ ಪಂಚಾಯತ್ ಅಧಿಕಾರಿಗಳು ರಾಷ್ಟ್ರ ಧ್ವಜ ಹಾಗೂ ನಾಡ ಜನವರಿದು ಹೇಳ್ತಾ ಇದ್ದೀನಿ. ಇಲ್ಲ,
ಇವರು ಕೊಟ್ಟಿರೋದು 29 ಡಿಸೆಂಬರ್ಗೆ, ಅದರಲ್ಲಿ ಇಲ್ಲ ಈ ಕಂಡೀಷನ್. ಆ ಕಂಡೀಷನ್ ಬಿಡಿ, ಡಿಸೆಂಬರ್ ಆದ್ಮೇಲೆ ಜನವರಿ ಬಂದದೆ. ತಿಳ್ಕೊಳ್ಳಿ, ನಾಗರಾಜ್ ನಾನು ಹೇಳ್ತಾ ಇದ್ದೆ ನಿಮ್ದು ಸರಿ ಇರ್ಬೋದು, ನಾನು ನಿಮ್ಗೆ ಇನ್ನೊಂದು ಆ್ಯಡ್ ಮಾಡ್ತಾ ಇರೋದು ಅಂತಂದ್ರೆ 26ನೇ ತಾರೀಕು ಬಗ್ಗೆ ಬಹಳ ಗೌರವವಾಗಿ ಮಾತಾಡಿದ್ರಲ್ಲ, ಅದು ಮುಂಚೆ ಕೊಟ್ಟಂತ 18ನೇ ತಾರೀಕು ಕೊಟ್ಟಂಥದ್ದು ಅದ್ರ ಕಂಡೀಷನ್ ಇದೆ. ರಾಷ್ಟ್ರಧ್ವಜ ಹಾಗೂ ನಾಡ ಧ್ವಜಾರೋಹಣೆಗೆ ಮಾತ್ರ ಷರತ್ತುಗಳ ಅನುಮತಿ ಪತ್ರವನ್ನು ಕೊಡ್ತಾರೆ. ಅದನ್ನ ನಾನು ಪ್ರದೀಪ್ ಆದ್ಮೇಲೆ ಕೊಟ್ಟರು ಸರ್, ನಾನು ಮಾತಾಡ್ತಾ ಇರ್ತಕ್ಕಂಥ 18ನೇ ತಾರೀಕು ಜನವರಿ ಕೊಟ್ಟಿರ್ತಕ್ಕಂಥದ್ದು. ಇವ್ರು ಹೇಳಿದ್ದು 26ನೇ ತಾರೀಕು ರಾಷ್ಟ್ರ ಬಾವುಟ ಆರಿಸಿದ್ರು ಅಂತ. ನಾನು ಸ್ವಾಗತ ಮಾಡ್ತೇನೆ. ಅವನು ಕೂಡ ದೇಶ ಪ್ರೇಮಿನೇ, ಅವನು ಕೂಡ ಇಲ್ಲ ಅಂತ ಹೇಳಿಲ್ಲ. ಆದ್ರೆ ಈಗ ಲೇಟೆಸ್ಟ್ ಎಕ್ಸಿಸ್ಟಿಂಗ್ ಡಾಕ್ಯುಮೆಂಟ್ ಪ್ರಕಾರ ನೀವು ಪಡ್ಕೊಂಡಂತ ಅನುಮತಿ 18ನೇ ತಾರೀಕು ಈ ಎರಡಕ್ಕೆ ಮಾತ್ರ ಪರ್ಮಿಷನ್ ಇರ್ತದೆ. ಯಾವುದೇ ಅಂತ ಧರ್ಮದ ಆಧಾರಿತವಾದ ಧ್ವಜಗಳಿಗೆ ಅವಕಾಶ ಇಲ್ಲ ಅಂತ ಸ್ಪಷ್ಟ ಹೇಳಿದ್ಮೇಲೆ ಅದು ಇಸ್ ಇಟ್ ನಾಟ್ ವೈಲೇಟಿಂಗ್ ದ ಪರ್ಮಿಷನ್ ಗಿವನ್. ಕೇಳಿ ಸರ್, ಒಂದು ನಿಮಿಷ. ಈಗ ಹಾಗಿದ್ದಾಗ ಗ್ರಾಮ ಪಂಚಾಯತಿಯಲ್ಲಿರುವಂತಹ ಲೆಡ್ಜರ್ ಯಾಕೆ ನಾಪತ್ತೆ ಆಗಬೇಕು? ಎಲ್ಲಿ ಅದೆಲ್ಲ ತನಿಖೆ ಆಗ್ತದೆ. ಕಮಾನ್ ಸರ್, ರೆಸಲ್ಯೂಷನ್ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ರೆಸಲ್ಯೂಷನ್ ಬುಕ್ ಯಾಕೆ ನಾಪತ್ತೆ ಆಗುತ್ತೆ? ಎಲ್ಲೋಗುತ್ತೆ ರೆಸಲ್ಯೂಷನ್ ಬುಕ್? ಆ ರೆಸಲ್ಯೂಷನ್ ಬುಕ್ ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ಅರ್ಜುನ ಸ್ತಂಭ, ಬ್ರಾಕೆಟ್ ಅಲ್ಲಿ ಹನುಮಾನ್ ಅಂತ ಇದೆ, ಅದರಲ್ಲಿ ಬ್ರಾಕೆಟ್ ಅಲ್ಲಿ ಹನುಮಾನ್ ಅಂತ ಇದೆ. ಆ ಸ್ತಂಭಕ್ಕೆ ಅನುಮೋದನೆಯನ್ನ ಕೊಡಲಾಗಿದೆ. ಇಷ್ಟು ಸದಸ್ಯರು, ನಾನು ಆಗ್ಲೇ ಅಂಕಿಅಂಶ ಕೂಡ ಹೇಳಿದೆ, 22 ಸದಸ್ಯರಲ್ಲಿ ಇಬ್ಬರು ಗೈರಾಗ್ತಾರೆ, 20 ಜನ ಇರ್ತಾರೆ, 18 ಜನ ಅನುಮೋದನೆಯನ್ನ ಕೊಡ್ತಾರೆ, ಒಬ್ರು ತಟಸ್ಥವಾಗಿರ್ತಾರೆ, ಒಬ್ರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಕಾಂಗ್ರೆಸ್ ಸದಸ್ಯರು ಇನ್ಕ್ಲೂಡಿಂಗ್ 100% ಇದೆ ಸರ್. ಪ್ಲೇ ಮಾಡ್ತಾನೆ ಇದೀವಿ ನಾವು, ನಿನ್ನೆಯಿಂದನೂ ಪ್ಲೇ ಮಾಡ್ತಾನೆ ಇದೀವಿ ಅದರ ರೆಸಲ್ಯೂಷನ್ ಕಾಪಿನ. ಪೂರ್ತಿಯಾಗಿ ಸ್ಪಷ್ಟವಾಗಿ ಉಲ್ಲೇಖವಾಗಿರೋದಿದೆ, ನನ್ನ ಹತ್ರನೂ ಇದೆ ಸರ್. ಮಾಹಿತಿ ಹೇಳ್ತೀನಿ. ಯಾವುದೇ ಗ್ರಾಮ ಪಂಚಾಯತಿ, ನಗರ ಪಾಲಿಕೆ ಆಗಲಿ ಮಹಾನಗರ ಪಾಲಿಕೆಗಳಾಗಲಿ ಸಂವಿಧಾನ ವಿರುದ್ಧವಾಗಿ ರೆಸಲ್ಯೂಷನ್ ಮಾಡಿದಾಗ ಎಷ್ಟೋ ಕಾರ್ಪೊರೇಷನ್ಗಳನ್ನ ನಾವು ಅಸಿಂಧು ಮಾಡಿದ್ದು ಕೂಡ ಇದೆ, ರದ್ದು ಮಾಡಿದ್ದು ಕೂಡ ಇದೆ. ಫಾರ್ ಎಕ್ಸಾಂಪಲ್ MES ನವರು ರೆಸಲ್ಯೂಷನ್ ಮಾಡಿದಾಗ ಕಾರ್ಪೊರೇಷನ್ ರದ್ದು ಮಾಡಿದ ವಿಚಾರಗಳನ್ನು ನೋಡ್ತೇವೆ. ಐ ಆಮ್ ಸಾರಿ ನಾಗರಾಜ್ ಅವರೇ, ಐ ಆಮ್ ಟೆಲ್ಲಿಂಗ್ ಯು ದ ಟ್ರೂತ್. ಅವರು ರೆಸಲ್ಯೂಷನ್ ಮಾಡಿದ್ದಾರೆ ಮಾತ್ರಕ್ಕೆ that become is it unconstitutional or unconstitutional? You are wrong. If they have done it, that is wrong. You are wrong. If they have done, you are wrong. I will prove you are wrong. Tell me. Under what section? ಯಾವುದು ಅಂತ ಹೇಳ್ತೀನಿ ಕೇಳಿ. ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಹಾಕುವಂತ ಧ್ವಜಸ್ತಂಭಗಳನ್ನ ಜಿಲ್ಲಾಡಳಿತ ಬಂದ್ಬಿಟ್ಟು ಹಾಕಬೇಕಾ ಬೇಡ ಅಂತ ಹೇಳುವಂತದ್ದಿಲ್ಲ. ಯಾರು ಹೇಳಿದ್ರು? ಆಯಾ ಗ್ರಾಮ ಪಂಚಾಯಿತಿಗಳು ನಿರ್ಧಾರ ಮಾಡ್ಕೊಳ್ಳುತ್ತೆ. ಆ ಗ್ರಾಮ show me the rules. Show me the rules. Show me the rules. ನೀವು ರೂಲ್ಸ್ show me the rules. ನಾನು ಹೇಳ್ತೀನಿ ಕೇಳಿ. Where is the rules? ಜಿಲ್ಲಾಡಳಿತ ಹೇಳ್ತಾ ಇರೋದೇನು ನಮ್ಮ ಅನುಮತಿ ತೆಗೆದುಕೊಂಡು ಅಲ್ಲಿ ಧ್ವಜಸ್ತಂಭ ಹಾಕಬೇಕು ಅಂತ ಹೇಳಿ. There is no rules. ಒಂದು ನಿಮಿಷ. There is no rules. Yes please. ನಾನು ಹೇಳ್ತೀನಿ ನೋಡಿ. ವಾಪಸ್ ತಗೊಂಡು ನಿಮ್ಮ ಮಾತಾಡ್ತೀನಿ.